ಯಾವತ್ತಾದರೂ ಮರೆಯೋಕ್ಕೆ ಆಗಲ್ಲ, ಅದು ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದು ನೀವು ಸ್ಪಂದನ ಮೇಡಮ್ ಅನ್ನುವಂಥದ್ದು ವಿಚಾರ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವುದು ಸರ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದು? ನಾವು 16 ವರ್ಷ ಎಂಥ ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ವಿ. ನಾನು ಅದಕ್ಕೆ ಅವಾಗಲೇ ಇನ್ಸ್ಪೈರ್ ಜೋಡಿ ಅಂತೇಳಿ 16 ವರ್ಷ ಅದು ನನಗೆ ಇವಾಗ ಹೇಳೋಕ್ಕೆ ಒಂಥರ ನಾನು ಬರೀ 16 ವರ್ಷ ಅಂತ ಹೇಳಬೇಕಲ್ಲ, ಹೇಳಲ್ಲ ನಾನು ಅಂತ. ಯಾಕಂದರೆ ಜೊತೆಗೆ ಕಳೆದಂಥ ಕ್ಷಣಗಳು, ಜೊತೆಗೆ ಇದ್ದಂಥ ಘಟನೆಗಳಾಗಲಿ ಅಥವಾ ಫ್ಯಾಮಿಲಿ ಫಂಕ್ಷನು, ನಾವಿಬ್ಬರೇ ಇದ್ದಾಗ, ನನ್ನ ಮಗ ಬಂದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ, ಅಂದರೆ ಎಲ್ಲ ಕಡೆ ಆವರಿಸ್ಕೊಂಡಿದ್ದಾರೆ. ಸ್ಪಂದನ ಅನ್ನೋ ಚೈತನ್ಯ ಇದೆಯಲ್ಲ ನನ್ನಲ್ಲಿ, ಅದು ಎಲ್ಲ ಕಡೆ ಆವರಿಸ್ಕೊಂಡಿದೆ. ಇಂಥ ವಿಚಾರ ಅಂತಿಲ್ಲ, ಯಾವುದೇ ವಿಚಾರ ಮಾತಾಡ್ಬೇಕಾದ್ರೂ ಕೂಡ ಇದೊಂದು ವಿಚಾರ ಆಯ್ತಲ್ಲ, ಇದೊಂದು ಇನ್ಸಿಡೆಂಟ್ ಆಯ್ತಲ್ಲ, ಮನೇಲಿ ಏನೋ ಒಂದು ನನ್ನ ಮಗನ ಜೊತೆ ನಾನು ಇವಾಗ ತಮಾಷೆ ಮಾಡ್ತಾ ಇರ್ತೀನಿ, ರೇಗಿಸ್ತೀನಿ ಅವನಿಗೆ, ನೋಡೋ ಈ ಥರ ನಿಮ್ಮಮ್ಮ ಇದ್ರೆ ಜಾಡ್ಸ್ ಒದಿತಿದ್ಲು ನಿನಗೆ, ಇವಾಗ ನಿಮ್ಮಮ್ಮ ಇದ್ರೆ ನಿನಗೆ ಈ ಥರ ಮುದ್ದು ಮಾಡ್ತಿದ್ಲು ಅಂತ. ನನಗೆ ಇನ್ನೊಂದು ತುಂಬ ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದು ವಿಚಾರದ ಬಗ್ಗೆ ತುಂಬ ನೋವಿತ್ತು ನನಗೆ. ನನ್ನ ಹೆಂಡತಿ ಒಂದು ನಟೆಲ ಹಲ್ವಾ ಅಂತ ಮಾಡ್ತಿದ್ಲು. ಹೌದಾ? ಅದು ಸ್ಪಂದನ ಮಾತ್ರ ಮಾಡೋದು, ಇನ್ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗ ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡ್ತಾನೆ. ಹೌದ್ರಾ? ನಾನು ಅಡುಗೆ ಮನೆ ಕಡೆ ಕಾಲು ಇಡಲ್ಲ, ನನಗೆ ಗೊತ್ತಿಲ್ಲ, ಸ್ಟವ್ ಹಚ್ಚಕ್ಕೊಂದು ಬರುತ್ತೆ. ನನ್ನ ಮಗನಿಗೆ ನಮ್ಮ ಮಾವ ಅಂದರೆ ನಮ್ಮ ಬಿ ಕೆ ಶಿವರಾಮ್ ನಮ್ಮ ಮಾವ, ಅವರು ಕೋವಿಡ್ ಟೈಮಲ್ಲಿ ಅಡುಗೆ ಮನೆ ಕರ್ಕೊಂಡು ಹೋಗೋದು, ಅಡುಗೆ ಮಾಡಿಸೋದು, ಅಡುಗೆ ಮಾಡಿ ಅವ್ರ ಜೊತೆ ನೋಡಿ ಕಲ್ತ್ಕೊಂಡಿದ್ದಾನೆ. ಸೊ ಅವನು ಸ್ವಲ್ಪ ಅಡುಗೆ ಮನೆಯಲ್ಲಿ ನಿಸ್ಸೀಮ, ಒಂದು ಪಲ್ಯ ಮಾಡೋದು ಅಥವಾ ಒಂದು ಚಿಕನ್ ಮಾಡೋದು, ಒಂದು ಫಿಶ್ ಮಾಡೋದು, ಮಶ್ರೂಮ್ ಮಾಡೋದು ಎಲ್ಲ ಮಾಡ್ತಾನೆ. ಅವನು ರೀಸೆಂಟಾಗಿ ಗೊತ್ತಿಲ್ಲ ಎಲ್ಲಿ ಕೇಳಿಸ್ಕೊಂಡೇನೋ ಗೊತ್ತಿಲ್ಲ, ನಾನು ಹೇಳ್ಕೊತಾ ಇದ್ದೆ, ನನಗೆಲ್ಲ ಸರಿ ಸುಮ್ಮನಿರ್ತಿಲ್ಲ, ಧೈರ್ಯವಾಗೆಲ್ಲ ಇರ್ತೀನಿ, ಆದರೆ ನಟ್ಟೆಲ್ಲ ಹಲ್ವಾ ವಿಚಾರ ಬಂದಾಗ ನಂಗೆ ತುಂಬ ನೋವು ಬರುತ್ತೆ, ಒಂಥರ ಅಳು ಬಂದಂಗೆ ಆಗುತ್ತೆ. ಅವನು ಒಂದಿನ ಇದಕ್ಕಿದ್ದಂಗೆ ನಡಿ ನನಗೆ ಅದೇನೋ ಒಂದು ಹಿಟ್ಟಿದೆ ತರಿಸ್ಕೊಡು ಅಂತ ತರಿಸ್ಕೊಡ್ತಾನೆ. 15 ನಿಮಿಷದಲ್ಲಿ ಆ ನಟ್ಟೆಲ್ಲ ಹಲ್ವಾ ಮಾಡಿ ನನಗೆ ಕೊಟ್ಟ. ಅದೇ ಟೆಕ್ಸ್ಚರು, ಅದೇ ಟೇಸ್ಟು, ಅದೇ ಎಲ್ಲ ಹಂಗೆ ಆಯಿತು. ನನಗೆ ಅಂಥ ಖುಷಿ ಆಗೋಯ್ತು ನನಗೆ. ನಾನು ಅದಕ್ಕೆ ಕೇಳಿದ್ದೆ ಸರ್ ಮೇಡಮ್ ಹೇಗಿದ್ದಾರೆ ಅಂತ. ನೋಡಿ ಎಲ್ಲೂ ಹೋಗಿಲ್ಲ, ಅಲ್ಲೇ ಜೊತೆಯಲ್ಲೇ ಇರ್ತಾಳೆ. ಅಂದರೆ ಅವನ ನಡವಳಿಕೆ, ಒಂಥರ ಅವನೊಂದು ಸಲ ನಗೋದು, ಅವನ ಜೊತೆ ಸಮಯ ಕಳಿಬೇಕಾರೆ ಎಲ್ಲೂ ಹೋಗಿಲ್ಲ ತಾಯಿ ಸ್ಪಂದನ ನೀನೇ ಅನ್ನೋ ಥರ ಹೇಳ್ತಾ ಇರ್ತೀನಿ. ಸೊ ಜೀವನ ಅಷ್ಟೇ. ಶೌರ್ಯ ಮಿಸ್ ಮಾಡ್ಕೋತಾನೆ ಸರ್ ತಾಯಿನ? ಅದು ಪಾಪ ನಾನು ಗಟ್ಟಿ ಅಂದ್ಕೊಂಡ್ರೆ ನನಗಿಂತ ಗಟ್ಟಿ ಅವನು. ನನ್ನ ಎದುರಿಗೆ ಹೇಳ್ಕೊಳ್ಳೋದೇ ಇಲ್ಲ. ಹೇಳು ನನ್ನ ಫ್ರೆಂಡ್ಸ್ ಹತ್ರ ಅಥವಾ ನಮ್ಮ ಅಕ್ಕನ ಹತ್ರ ಅಥವಾ ಅವ್ರ ಚಿಕ್ಕಮ್ಮನ ಹತ್ರ, ಅವ್ರ ಕಸಿನ್ಸ್ ಹತ್ರ ಯಾವಾಗಲೂ ಒಂದು ಸಲ ಮಾತಾಡಿ. ಆದರೆ ನನಗೆ ಗೊತ್ತಾಗ್ತಿರುತ್ತೆ ಯಾವಾಗಲಾದ್ರು ಒಂದು ಸಲ ಸ್ವಲ್ಪ ಡಲ್ ಆದಾಗ, ಯಾಕಂದರೆ ಮಕ್ಕಳಲ್ಲ, ಎಲ್ಲ ಕಡೆ ಓಡಾಡ್ತಿರ್ತಾರೆ, ಬರ್ತಿರ್ತಾರೆ, ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅಲ್ಲಿ ನೆನಪಾಗುತ್ತೆ, ವಾಪಸ್ ಬಂದಾಗ ಒಂದು ಸ್ವಲ್ಪ ಡಲ್ ಆಗಿರ್ತಾನೆ. ಆಮೇಲೆ ಇವಾಗ ವಯಸ್ಸು ಯಾವ ಥರ ಅಂತ ಹೇಳಿದ್ರೆ ಏಕ್ದಮ್ ನನ್ನ ಮಾತು ಕೇಳಬೇಕು ಅನ್ನೋ ಥರ ಅಲ್ಲ, ಒಂದೊಂದು ಸಲ ಅವ್ರ ಮಾತು ನಾವು ಕೇಳಬೇಕು. ಯಾಕಂದರೆ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಹಿಂದೆ ಅವ್ರ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಇವಾಗ ನನಗೊಂದು ಕೋರ್ಸ್ ಥರ ಆಗ್ತಿದೆ ಅದು. ಹಂಗಾರೆ ನನ್ನ ವಯಸ್ಸಲ್ಲಿ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಕಾಟ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಿರ್ತೀನಿ. ಆದರೆ ಅವ್ರಿಗಿರೋ ಎಕ್ಸ್ಪೋಜರ್ ಆಗಲಿ, ಅವ್ರಿಗಿರೋ ಏನೋ ಅವ್ರ ಮನಸ್ಥಿತಿಲಿ ಯಾವುದೋ ಒಂದು ಪ್ರೆಷರ್ ಇರುತ್ತೆ, ಅವನೇನೋ ಒಂದು ಅನುಭವಿಸ್ತಾ ಇರ್ತಾನೆ ಒಳಗಡೆ. ಅದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಅವನ ಜೊತೆ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೆ.